ಕೊನೆ ಹಂತದ ಚುನಾವಣೆಯಲ್ಲಿ 62-63% ಓಟ್ ಆಗಿದೆ. ಪರ್ಸೆಂಟೇಜ್ ಕಡಿಮೆನ. ಈ ಒಂದು 49 ಕ್ಷೇತ್ರಗಳು ಭಾಳ ಕಡಿಮೆ ಅಂತ ಅನಿಸ್ಬೋದು ನಾವು 5 ಹಂತದಲ್ಲೇ. ಆದರೆ ಇವೆಲ್ಲ ಹೆಚ್ಚು ಕಡಿಮೆ ಲಾಸ್ಟ್ ಇಲೆಕ್ಷನ್ದಲ್ಲ BJP ಅಥವಾ NDA ಒಂದು ಏನಪ್ಪ ತೆಕ್ಕೆಯಲ್ಲಿದ್ದು ಅನ್ನೋದು ಇಲ್ಲ ಮರಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ NDA ಡಾಮಿನೆಂಟ್ ಅದೇ ಇಲ್ಲ, ಅದರಲ್ಲೂ ಮಹಾರಾಷ್ಟ್ರದಲ್ಲೇ, ಅದ್ರ ಜೊತೆಗೆ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲೇ. ಹೀಗಾಗಿ ಈ ಸಲವೂ ಹಂಗೆ ಆಗ್ಬೋದಾ ಅಂತೇಳಿ ಭಾಳಷ್ಟು ಜನರ ಪ್ರಶ್ನೆ. ಆದರೆ ರಿಸಲ್ಟ್ 2019 ಮತ್ತು 2014 ಆಗಲಿಕ್ಕಿಲ್ಲ ಅನ್ನೋದು ಎಲ್ಲ ತಜ್ಞರ ಅಭಿಪ್ರಾಯ. ಅಂದರೆ ಅಲ್ಲಿ ನಡೆದಂಥ ಒಂದು ಮತದಾರ ಆಗಿರ್ಬೋದು, ಜನರ ಮನೋಸ್ಥಿತಿ ಆಗಿರ್ಬೋದು, ಅದರಲ್ಲೂ ಒಂದು ನಿರ್ಣಯ ಅಂತ ಸ್ಪಷ್ಟ ಆಗೋದು. ಇನ್ನೂ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲೇ ವೋಟಿಂಗ್ ಅದ 6 ಮತ್ತು 7ನೇ ಹಂತದಲ್ಲಿ. ಆದರೆ ಈ 5ನೇ ಹಂತದಲ್ಲೇ ಮಹಾರಾಷ್ಟ್ರದ ಹೆಚ್ಚು ಕಡಿಮೆ 48 ಸೀಟುಗಳೆಲ್ಲ ಕ್ಲಿಯರ್ ಆಗಿಬಿಟ್ಟಿದ್ದಾವೆ. ಈ ಮಹಾರಾಷ್ಟ್ರದ ಬಗ್ಗೆ ನಾವು ಮಾತಾಡೋದು ಏನಪ್ಪ ಅಂತಂದ್ರೆ, ಈ ಮಹಾರಾಷ್ಟ್ರದಲ್ಲಿ 13 ಕ್ಷೇತ್ರಗಳಲ್ಲೇ ಚುನಾವಣೆ ಬಗೆಹರಿಸೋಗ್ಬಿಟ್ಟದ. 13 ಕ್ಷೇತ್ರಗಳಲ್ಲಿ ಈ 13 ಮುಗಿಯೋದ್ರೊಂದಿಗೆ 48 ಎಲ್ಲ ಸೀಟು ಮುಗಿದಂಗೆ ಅದು ಈಗ ಒಂದು ಸ್ಪಷ್ಟವಾದ ಚಿತ್ರ ಕಂಡು ಕಾಣ್ತಾ ಇದೆ. ಏನಪ್ಪ ಅಂದ್ರೆ ಇಲ್ಲಿ ನಕಲಿ ಶಿವಸೇನೆ ಯಾವುದು, ಅಸಲಿ ಶಿವಸೇನೆ ಯಾವುದು, ನಕಲಿ ನಮ್ಮ ನ್ಯಾಷನಲ್ ಕಾನ್ಫರೆನ್ಸ್ ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಶರದ್ ಪವಾರರ NCP ಯಾವುದು, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ನಕಲಿ ಯಾವುದು ಅಸಲಿ ಯಾವುದು ಅನ್ನೋದು ಜೂನ್ 4ಕ್ಕೆ ಕ್ಲಿಯರ್ ಆದರೂ ಸಹಿತ ಈಗಾಗಲೇ ಅದರ ಒಂದು ಮುನ್ಸೂಚನೆ, ಒಂದು ಬಿರುಗಾಳಿ ಏನಾಗಬಹುದು ಮಹಾರಾಷ್ಟ್ರದಲ್ಲಿ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಉದ್ಧವ್ ಠಾಕ್ರೆ ಮತ್ತು ನಮ್ಮ NCPಯ ಶರದ್ ಪವಾರ್ ಇವರ ಒಂದು ಏನು ತಕಡಿ ಭಾಳಷ್ಟು ತೂಕದ್ದಾಗ್ಯದ. ಜನ ಭಾಳಷ್ಟು ಇವೆರಡೂ ಪಕ್ಷಗಳಿಗೆ NCP